Hi students, welcome to MD Science class. In this class, we discuss about reaction of metals and non-metals with water. First, you know about some metals. See here in this picture, gold and silver. ಗೋಲ್ಡನ್ನು ನಾವು ಏನಕ್ಕೆ ಯೂಸ್ ಮಾಡ್ತೇವೆ, ಸಿಲ್ವರ್ ಎರಡನ್ನೂ ಸಹ ನಾವು ಜ್ಯುವೆಲರಿಯಲ್ಲಿ ಹೆಚ್ಚಿನದಾಗಿ ಯೂಸ್ ಮಾಡೋದನ್ನು ನೋಡಬಹುದು. ಈ ಮಲೆಯಬಿಲಿಟಿ ಮತ್ತು ಡಕ್ಟಿಲಿಟಿ ಪ್ರಾಪರ್ಟಿ ಇವೆರಡಕ್ಕೂ ಸಹ ತುಂಬ ಹೆಚ್ಚು ಇರೋದ್ರಿಂದ ಇವನ್ನು ನಾವು ಜ್ಯುವೆಲರಿಯಲ್ಲಿ ಯೂಸ್ ಮಾಡ್ತೇವೆ. Copper is used in electrical transmission lines because copper is a good conductor of electricity. ನಿಮ್ಮ ಮನೆಯಲ್ಲಿ ನೀವೆಲ್ಲ ಸಹ ಇದನ್ನು ನೋಡಿರ್ತೀರ. This is also copper wire. This is aluminum wire. ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಅಲ್ಯೂಮಿನಿಯಂ ಅನ್ನು ಯೂಸ್ ಮಾಡಿರೋದನ್ನು ನೀವು ನೋಡಿರಬಹುದು. ದಿಸ್ ಈಸ್ ಆಲ್ಸೋ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ದಟ್ಸ್ ವೈ ಇಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ಸ್. ನೋಡಿ, ಇದು ಸಹ ಅಲ್ಯೂಮಿನಿಯಂ. ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಅಲ್ಯೂಮಿನಿಯಮನ್ನು ಯೂಸ್ ಮಾಡಿರ್ತಾರೆ. Why aluminum used in electrical transmission lines? Because it is a good conductor of electricity ಅಂತ ಹೇಳ್ಬೋದು. ನೋಡಿ, this is iron. Okay, so this is about some metals. How these metals reacts with water? You know some important metals: iron, copper, zinc, gold, silver, right? These are the important metals. How these metals reacts with water? That is the question. Different metals reacts with water in a different way. Some metals react very vigorously. Some metals reacts with water very slowly. Some metals reacts with hot water, right? In this way, different metals reacts with water in a different way. First we know, you also conduct some experiment in your house. ನೀವು ಸಹ ಮನೆಯಲ್ಲಿ ಕೆಲವೊಂದು ಸಿಂಪಲ್ ಆಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸನ್ನು ಮಾಡಬಹುದು. ಹೇಗೆ ಅಂತ ಹೇಳಿದರೆ, ನೋಡಿ, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ಟೇಕ್ ವಾಟರ್ ಇನ್ ಎ ಬೀಕರ್. ಕೆಲವೊಂದು ಬೀಕರ್ಗಳಲ್ಲಿ ನೀವು ವಾಟರ್ನ ತಗೊಳ್ಳಿ. ಡಿಫ್ರೆಂಟ್ ಬೀಕರ್ಸಲ್ಲಿ ವಾಟರ್ ಹಾಕಿ ಆ ಬೀಕರ್ಗೆ. ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಮೆಟಲ್ಸ್ ಯಾವುದು ಅಂದರೆ ಐರನ್ ಸಿಗುತ್ತೆ, ಐರನ್ ನೈಲ್, ಕಾಪರ್ ಸಿಗುತ್ತೆ, ಜಿಂಕ್ ಇರುತ್ತೆ, ಗೋಲ್ಡ್ ಇರುತ್ತೆ ಮತ್ತು ಸಿಲ್ವರ್ ಇರುತ್ತೆ. ಈ ಎಲ್ಲ ಮೆಟಲ್ಸನ್ನು ನೀವು ವಾಟರ್ ಒಳಗಡೆ ಡಿಪ್ ಮಾಡಿ ನೋಡಿ. ವಾಟ್ ಹ್ಯಾಪನ್ಸ್? ನಥಿಂಗ್. ಯಾವುದೇ ರಿಯಾಕ್ಷನ್ಸಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವು ಪ್ರಾಕ್ಟಿಕಲ್ಲಾಗಿ ಮಾಡಿ ತಿಳ್ಕೊಬೋದು. ಈ ಒಂದು ಎಕ್ಸ್ಪೆರಿಮೆಂಟಿಂದ ಯಾವುದೇ ನಿಮಗೆ ಅಪಾಯನೂ ಸಹ ಇರೋದಿಲ್ಲ. ಈ ಎಕ್ಸ್ಪೆರಿಮೆಂಟನ್ನು ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಈ ಒಂದು ಎಕ್ಸ್ಪೆರಿಮೆಂಟಿಂದ ನಿಮಗೆ ಗೊತ್ತಾಗುತ್ತೆ ಮೆಟಲ್ಸ್, ಹೌ ದ ಕಾಪರ್, ಗೋಲ್ಡ್, ಸಿಲ್ವರ್, ಅಲ್ಯೂಮಿನಿಯಂ, ಜಿಂಕ್ ರಿಯಾಕ್ಟ್ಸ್ ವಿತ್ ವಾಟರ್. ಸೊ ಏನಾಗುತ್ತೆ, ರಿಯಾಕ್ಷನ್ನು ಏನು ಫಾಸ್ಟಾಗಿ ಆಗೋದಿಲ್ಲ. ಯಾವುದೇ ರಿಯಾಕ್ಷನ್ಸಲ್ಲಿ ನಾವು ಇಮಿಡಿಯೇಟಾಗಿ ಕಾಣಿಸೋದಿಲ್ಲ ನಿಮಗೆ. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ಸನ್ನು ನೀವು ಮಾಡಬಹುದು. Means what? Metals like gold, silver, copper, aluminum does not react with cold water, right? Take here one example, sodium. Sodium is very reactive metal. It reacts with ವಾಟರ್ ವೆರಿ ವಿಗರಸ್ಲಿ. ವಿಗರಸ್ಲಿ ಅಂದರೆ ತುಂಬ ವೈಲೆಂಟಾಗಿ ಇದು
ವಾಟರ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಹೌ ಟು ಡೂ ದಿಸ್ ಆಕ್ಟಿವಿಟಿ? ಆಕ್ಟಿವಿಟಿ 4.5. Take a 250 ml beaker, glass tumbler, fill half of it with water. Now carefully cut a small piece of sodium metal and drop it into the beaker. ಒಂದು ಬೀಕರ್ ಒಳಗಡೆ 250 ml ವಾಟರ್ನ ತೊಗೋಬೇಕು. ಅದಕ್ಕೆ ಎ ಸ್ಮಾಲ್ ಪೀಸ್, ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಪೀಸ್ ಸೋಡಿಯಮನ್ನು ಕಟ್ ಮಾಡಿ ಡ್ರೈ ಇಟ್ ವಿತ್ ಎ ಕಾಟನ್ ಆ್ಯಂಡ್ ಪುಟ್ ಇಟ್ ಇನ್ ದ ಬೀಕರ್. ಆ ಚಿಕ್ಕ ಪೀಸನ್ನು ಬೀಕರ್ನ ಒಳಗಡೆ ಹಾಕಿದ ತಕ್ಷಣ ಆ ಸೋಡಿಯಂ ತುಂಬ ವೈಲೆಂಟಾಗಿ ರಿಯಾಕ್ಷನ್ ಆಗಿಬಿಟ್ಟು ಅದು ಬೆಂಕಿನೂ ಸಹ ಹತ್ಕೊಳ್ಳುತ್ತೆ. ಇಟ್ ಕ್ಯಾಚಸ್ ಫೈರ್ ಇಮಿಡಿಯೇಟ್ಲಿ. ಸೊ ಸೋಡಿಯಂ ಈಸ್ ವೆರಿ reactive with oxygen and water. That's why sodium is stored in the kerosene. Why sodium is stored in the kerosene? It does not react with kerosene. That's why sodium is stored in the kerosene. It is one of the important question. Why sodium is stored under kerosene? Because sodium is very reactive with oxygen and water and moisture. That's why to prevent it from the vigorous reactions, it is kept in the kerosene. ಈ ಒಂದು ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ಸೋಡಿಯಂ ಸ್ಟೋರ್ಡ್ ಇನ್ ಕೆರೋಸಿನ್. ಸೋಡಿಯಮನ್ನು ಕೆರೋಸಿನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಏನಕ್ಕಂದರೆ ಆಕ್ಸಿಜನ್ ಮತ್ತು ವಾಟರ್ ಕಂಟೆಂಟಿಂದ ಅದನ್ನು ರಕ್ಷಿಸೋ ಕಾರಣದಿಂದ ಅದನ್ನು ನಾವು ಕೆರೋಸಿನಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ಕೆರೋಸಿನ್ ಜೊತೆ ಅದು ಯಾವುದೇ ರಿಯಾಕ್ಷನ್ ಆಗೋದಿಲ್ಲ. ಸೋಡಿಯಂ ಮತ್ತು ಪೊಟ್ಯಾಸಿಯಮ್ ಇವು ತುಂಬ ಆಕ್ಸಿಜನ್ ಮತ್ತು ವಾಟರ್ ಕಂಟೆಂಟ್ ಜೊತೆ ವೆರಿ ರಿಯಾಕ್ಟಿವ್ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೇವೆ. ನೆಕ್ಸ್ಟ್ ಎಕ್ಸಾಂಪಲ್, ಐರನ್. ಹೌ ಐರನ್ ರಿಯಾಕ್ಟ್ಸ್ ವಿತ್ ವಾಟರ್. ನೀವೊಂದು ಐರನ್ ನೈಲನ್ನ ತೊಗೊಂಡು ವಾಟ್ರಿಗೆ ಹಾಕಿದರೆ ಏನಾದರೂ ರಿಯಾಕ್ಷನ್ ನೋಡ್ತೀರಾ? ನೋ. ಬಟ್ ಐರನ್ ರಿಯಾಕ್ಟ್ಸ್ ವಿತ್ ವಾಟರ್ ವೆರಿ ಸ್ಲೋಲಿ. ತುಂಬ ನಿಧಾನವಾಗಿ ಐರನ್ನು ವಾಟರ್ ಜೊತೆ ರಿಯಾಕ್ಟ್ ಆಗಿ ರಸ್ಟ್ ಫಾರ್ಮೇಷನ್ ಆಗುತ್ತೆ. ರೈಟ್. ಹಾಗಾಗಿ ನಾವೇನು ಹೇಳ್ತೇವೆ ಅಂದರೆ ಡಿಫ್ರೆಂಟ್ ಮೆಟಲ್ಸ್ reacts in different way with water. Next, non-metals. How the non-metals reacts with water? Usually non-metals do not react with water. Non-metal plus water arrow mark no reaction. Once again I will repeat, non-metal plus water arrow mark no reaction. Non-metals water ಜೊತೆ ರಿಯಾಕ್ಷನ್ ಆಗಿ ವಾಟರ್ ಜೊತೆ ಯಾವುದೇ ರಿಯಾಕ್ಷನನ್ನು ಆಗೋದಿಲ್ಲ. ಬಟ್ ನಾನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಏರ್. ನಾನ್ ಮೆಟಲ್ಸ್ ಆರ್ ವೆರಿ ರಿಯಾಕ್ಟಿವ್ ವಿತ್ ದ ಏರ್. ಫಾರ್ ಎಕ್ಸಾಂಪಲ್, ಫಾಸ್ಫರಸ್. ಫಾಸ್ಫರಸ್ ಈಸ್ ವೆರಿ ರಿಯಾಕ್ಟಿವ್ ನಾನ್ ಮೆಟಲ್. ಇಟ್ ಕ್ಯಾಚಸ್ ಫೈರ್ ಇಫ್ ಎಕ್ಸ್ಪೋಸ್ಡ್ ಟು ಏರ್. ಇದನ್ನು ಏನಾದರೂ ನಾವು ಫಾಸ್ಫರಸನ್ನು ಎಕ್ಸ್ಪೋಸ್ ಮಾಡಿದರೆ ಏರಿಗೆ, ಇದು ತುಂಬ ಫಾಸ್ಟಾಗಿ ಏರ್ ಜೊತೆ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಿ ಇದು ಇಟ್ ಕ್ಯಾಚಸ್ ಫೈರ್ ಅಂತ ಹೇಳ್ಬೋದು, ಬೆಂಕಿ ಹತ್ಕೊಳ್ಳುತ್ತೆ. ಹಾಗಾಗಿ ಬಟ್ ಫಾಸ್ಫರಸ್ ಡಸ್ ನಾಟ್ ರಿಯಾಕ್ಟ್ಸ್ ವಿತ್ ವಾಟರ್. ಆದರೆ ಇದು ವಾಟರ್ ಜೊತೆ ರಿಯಾಕ್ಷನ್ ಆಗಲ್ಲ, ಏರ್ ಜೊತೆ ತುಂಬ ರಿಯಾಕ್ಟಿವ್ ಆಗಿರುತ್ತೆ. ಹಾಗಾಗಿ ನಾವು ಫಾಸ್ಫರಸನ್ನು ವಾಟರಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. To prevent the contact of phosphorus with atmospheric oxygen, it is stored in water. Why phosphorus is stored in water? To prevent the contact of phosphorus with atmospheric oxygen. ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ಅದರ ಕಾಂಟ್ಯಾಕ್ಟನ್ನು ಬ್ರೇಕ್ ಮಾಡೋದಕ್ಕೋಸ್ಕರ ನಾವು ಫಾಸ್ಫರಸನ್ನು ವಾಟ್ರಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ಸೋಡಿಯಮನ್ನು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೇವೆ, ಫಾಸ್ಫರಸನ್ನು ವಾಟ್ರಲ್ಲಿ ಸ್ಟೋರ್ ಮಾಡ್ತೇವೆ. ಫಾಸ್ಫರಸ್ ಸ್ಟೋರ್ಡ್ ಇನ್
ವಾಟರ್. ಈ ಒಂದು ಪಿಕ್ಚರಲ್ಲಿ ನೀವು ನೋಡಬಹುದು ಫಾಸ್ಫರಸನ್ನು ವಾಟ್ರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ವೈ ಟು ಪ್ರಿವೆಂಟ್ ದ ಕಾಂಟ್ಯಾಕ್ಟ್ ಆಫ್ ಫಾಸ್ಫರಸ್ ವಿತ್ ಅಟ್ಮಾಸ್ಫಿಯರಿಕ್ oxygen. So this is about reaction of metals and non-metals with water. ಸೊ ಇಲ್ಲಿ ನೀವು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಾನು ಆಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಆ ಒಂದು ಎಕ್ಸ್ಪೆರಿಮೆಂಟ್ಸನ್ನು ಮಾತ್ರ ಮಾಡಬಹುದು. ಯಾವುದು ಅಂದರೆ ಗೋಲ್ಡ್, ಸಿಲ್ವರ್, zinc, iron, copper, aluminum. Put all these samples into the water and check how they react with the water.